ಹಾಯ್ ಎಲ್ಲೋ ಫ್ರೆಂಡ್ಸ್, ಇದು ಲಾಸ್ಟ್ ವಿಡಿಯೋದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ನೋಡಿ. ಈ ರೀತಿ ನಾವು ಬ್ಯಾಂಡ್ ಪಕ್ಕದಲ್ಲಿ ಸ್ಟಿಚ್ಚನ್ನು ಹಾಕ್ಕೊಂಡಿದ ನಂತರ ಈಗ ನಮಗೆ ಎಕ್ಸೆಸ್ ನೋಡಿ 1 ಇಂಚಷ್ಟು ಕ್ಲಾತ್ ಇದೆ. ನಮಗೆ 1/4 ಇಂಚಷ್ಟು ಮಾರ್ಜಿನನ್ನು ಇಟ್ಕೊಂಡು ಈ ರೀತಿ ಎಕ್ಸೆಸ್ ಇರುವಂಥ ಕ್ಲಾತನ್ನು ನೀಟಾಗಿ ಟ್ರಿಮ್ ಮಾಡ್ಕೊಬಿಡಬೇಕು. ಯಾಕಂದರೆ ಜಾಸ್ತಿ ಕ್ಲಾತ್ ಒಳಗಡೆ ಬಿಟ್ಟಷ್ಟು ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈ ರೀತಿ ಕ್ಲಾತನ್ನು ಎಕ್ಸ್ಟ್ರಾ ಇಟ್ಕೊಂಡು ಈಗ ಒಂದು ಸೈಡು ನಾವು ಆಲ್ರೆಡಿ ಆಗಲೇ ಫೋಲ್ಡ್ ಮಾಡಿದ್ವಿ. ಈಗ ಇನ್ನೊಂದು ಸೈಡು ಈ ರೀತಿ ಎರಡನ್ನೂ ಸೇರಿಸಿ ಈಗ ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೋಬೇಕು ನೋಡಿ. ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಸ್ಟಿಚ್ಚನ್ನು ಹಾಕ್ಕೋಬೇಕು ಇನ್ನೊಂದು ಸೈಡು. ಈಗ ಇವೆರಡನ್ನೂ ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈಗ ಮೇಲೆಗಡೆ ಸ್ಟಾಪ್ ಸ್ಟಿಚ್ಚನ್ನು ಹಾಕ್ಕೋಬೇಕು ನೋಡಿ. ಈ ರೀತಿ ಫ್ರೆಂಡ್ಸ್, ನಾವಿಲ್ಲಿ ಒಂದು ಪಟ್ಟಿಗೆ ಅನ್ನೋದು ವೇಸ್ಟ್ ಬ್ಯಾಂಡ್ ಪಟ್ಟಿನ ಐರನ್ ಮಾಡಿ ಸ್ಟಿಚ್ ಮಾಡಿರ್ತೀವಿ. ಇನ್ನೊಂದು ಪಟ್ಟಿನ ನಾವು ಹಾಗೆ ತೊಗೊಂಡಿರ್ತೀವಿ. ಅರ್ಥ ಆಗ್ತೀಯಾ? ನಾವೇನು ವೇಸ್ಟ್ ಬ್ಯಾಂಡ್ ಪಟ್ಟಿನ ಅಟ್ಯಾಚ್ ಮಾಡಿರ್ತೀವೋ ಆ ಪಟ್ಟಿ ಅನ್ನೋದು ನಮಗೆ ಮೇಲೆಗಡೆಗೆ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ವೇಸ್ಟ್ ಬೆಲ್ಟನ್ನು. ನಿಮ್ಗೊಂದು ವೇಳೆ ಮೈನ್ ಫ್ಯಾಬ್ರಿಕ್ ಶಾರ್ಟೇಜ್ ಇದೆ ಅಂದಾಗ ನೀವು ವೇಸ್ಟ್ ಬ್ಯಾಂಡ್ ಪಟ್ಟಿನ ಅಟ್ಯಾಚ್ ಮಾಡೋವಂಥ ಫ್ಯಾಬ್ರಿಕ್ಗೆ ಮೈನ್ ಫ್ಯಾಬ್ರಿಕನ್ನು ತೊಗೊಂಡು ಮತ್ತು ಒಳಗಡೆ ಹೋಗೋವಂಥ ಫ್ಯಾಬ್ರಿಕ್ಗೆ ನೀವು ಲೈನಿಂಗನ್ನು ಬೇಕಾದರೆ ಯೂಸ್ ಮಾಡ್ಕೋಬೋದು. ನನಗೆ ಫ್ಯಾಬ್ರಿಕ್ ಇರೋದ್ರಿಂದ ನಾನು 2 ಪಟ್ಟಿಗಳನ್ನ ನಾನು ಸೇಮ್ ಮೈನ್ ಫ್ಯಾಬ್ರಿಕಲ್ಲೇ ತೊಗೊಂಡಿದ್ದೀನಿ ನೋಡಿ. ಈಗ 1/2 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ನಾವು ಅಟ್ಯಾಚ್ ಮಾಡಬೇಕಾಗುತ್ತಲ್ಲ ಲೈನಿಂಗ್ ಸೈಡು, ಅದಕ್ಕೆ ಒಂದು 1/2 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಈ ಎಕ್ಸೆಸ್ ಇರೋದನ್ನು ಈ ರೀತಿ ಕಟ್ ಮಾಡ್ಕೊಬಿಡಬೇಕು. ಈಗ ನಮಗೇನು 1/2 ಇಂಚ್ ಮಾರ್ಜಿನ್ ಎಕ್ಸೆಸ್ ಇಟ್ಕೊಂಡಿದ್ದೀವಿ ನೋಡಿ, ಅದು ಈ ರೀತಿ ಲೈನಿಂಗ್ ಸೈಡು ಈ ರೀತಿ ಬರೋ ಥರ ಪ್ಲೇಸ್ ಮಾಡಿಕೊಂಡು ಈಗ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು ನೋಡಿ. ವೇಸ್ಟ್ ಬ್ಯಾಂಡ್ ಪಟ್ಟಿನ ಈ ರೀತಿ ಓಪನ್ ಮಾಡಿಕೊಂಡು ನಮಗೇನು ಒಂದು ಪಟ್ಟಿಗೆ ನಾವು ವೇಸ್ಟ್ ಬ್ಯಾಂಡ್ ಪಟ್ಟಿನ ಅಟ್ಯಾಚ್ ಮಾಡಿರೋಲ್ಲ ಆ ಪಟ್ಟಿನ ನಾವು ಲೈನಿಂಗ್ ಸೈಡ್ಗೆ ಈ ರೀತಿ ಮೈನ್ ಫ್ಯಾಬ್ರಿಕ್ ಮೇಲ್ಗಡೆ ಮತ್ತು ಲೈನಿಂಗ್ ಸೈಡ್ ಕೆಳಗಡೆ ಈ ರೀತಿ ವೇಸ್ಟ್ ಬ್ಯಾಂಡ್ ಪಟ್ಟಿನ ಇಟ್ಕೊಂಡು 1/2 ಇಂಚ್ ಮಾರ್ಜಿನ್ಗೆ ಈಗ ಸ್ಟಿಚ್ಚನ್ನು ಹಾಕ್ಕೊತ ಹೋಗಬೇಕು. ಯಾಕೆ ಮೈನ್ ಫ್ಯಾಬ್ರಿಕ್ ಮೇಲೆ ಇರಬೇಕು ಅಂದರೆ ನಾವಿಲ್ಲಿ ಫ್ರಿಲ್ಸನ್ನು ಇಟ್ಟಿರೋದ್ರಿಂದ ನಾವು ವೇಸ್ಟ್ ಬ್ಯಾಂಡ್ ಪಟ್ಟಿನ ಮೇಲೆ ಇಟ್ಟು ಈ ಮೈನ್ ಫ್ಯಾಬ್ರಿಕ್ನ ಕೆಳಗಡೆ ಇಟ್ಟರೆ ಫ್ರಿಲ್ಸ್ ಅನ್ನೋದು ನಮಗೆ ಫೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ವೇಸ್ಟ್ ಬ್ಯಾಂಡ್ ಪಟ್ಟಿನ ಕೆಳಗಡೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ನೀವೇನು ಫ್ರಿಲ್ಸನ್ನು ಸ್ಟಿಚ್ ಮಾಡಿರ್ತೀರೋ ಆ ಕ್ಲಾತನ್ನು ಈ ರೀತಿ ಮೇಲ್ಗಡೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ 1/2 ಇಂಚ್ ಮಾರ್ಜಿನ್ಗೆ ನೋಡಿ. ಈ ರೀತಿ ನೋಡಿ, ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಲ್ಲ 2 ಇಂಚಸ್ಸು ನೋಡಿ, ಈ ರೀತಿ ಎಕ್ಸ್ಟ್ರಾ ನಮಗೆ ಔಟ್ಸೈಡ್ ಅನ್ನೋದು ಬರಬೇಕು. ನೀವು ಒಂದು ವೇಳೆ ಉಕ್ಸನ್ನು ಸ್ಟಿಚ್ ಮಾಡ್ತಾಯಿದ್ರೆ ಬೆಲ್ಟಿಗೆ, ಈಗ ನಾವೇನು ವೇಸ್ಟ್ ಬ್ಯಾಂಡ್ ಪಟ್ಟಿನ ಸ್ಟಿಚ್ ಮಾಡಿರೋಂಥ ಪಟ್ಟಿ ಇರುತ್ತಲ್ಲ ಅದು ಈ ರೀತಿ ನಮಗೆ ಮೇಲೆಗಡೆಗೆ ಬರೋ ಥರ ಈ ರೀತಿ ಪ್ಲೇಸ್ ಮಾಡಿಕೊಂಡು ಈಗ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೋಬೇಕು, ಸ್ಟಾಫ್ ಸ್ಟಿಚ್ಚನ್ನು ನೋಡಿ. ಈ ರೀತಿ ವೇಸ್ಟ್ ಪಟ್ಟಿನ ನಾವು ಈಸಿಯಾಗಿ ಬೋಟಿಕ್ ಸ್ಟೈಲಲ್ಲಿ ಸ್ಟಿಚ್ ಮಾಡ್ಕೋಬೋದು. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವೇನಾದರೂ ಬಾರ್ಡರ್ ಇರೋವಂಥ ಲೆಹೆಂಗಸು ಅಥವಾ ಸ್ಕರ್ಟ್ಸ್ನ ಸ್ಟಿಚ್ ಮಾಡ್ತಾಯಿದ್ರೆ ಆದಷ್ಟು ಬಾರ್ಡರ್ ಇರೋ ಫ್ಯಾಬ್ರಿಕ್ ಅಂದರೆ ನೀವು ಈ ರೀತಿ ವೇಸ್ಟ್ ಬೆಲ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ತುಂಬಾ ಲುಕ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ರೀತಿ ಫೈನಲ್ ಆಗಿ ನಮಗೆ ವೇಸ್ಟ್ ಬೆಲ್ಟ್ ಅನ್ನೋದು ರೆಡಿ ಆಯಿತು.